ನಮಸ್ಕಾರ. ಗ್ಯಾಸ್ ಜ್ಞಾನ್ನ 2ನೇ ಸಂಚಿಕೆಗೆ ಸ್ವಾಗತ. ಇವತ್ತು ನಾವು ಹಿಂದಿ ಸಿನಿಮಾ ರಂಗದ ಒಬ್ಬ ಅಪ್ರತಿಮ ಕಲಾವಿದ, ಅಸಂಖ್ಯ ಯುವತಿಯರ ಹೃದಯ ಗೆದ್ದ ಭಾರತೀಯ ಚಿತ್ರರಂಗದ ಮೊದಲ ಸೂಪರ್ ಸ್ಟಾರ್, ಚಿತ್ರರಂಗದವರ ಪ್ರೀತಿಯ ಕಾಕಾ ಬಗ್ಗೆ ಒಂದಷ್ಟು ಮಾತಾಡೋಣ. ಚಿತ್ರರಂಗದವರ ಪ್ರೀತಿಯ ಕಾಕ ಅಂದರೆ ರಾಜೇಶ್ ಖನ್ನಾ ಬಗ್ಗೆ ಒಂದಷ್ಟು ಮಾತಾಡೋಣ. ರಾಜೇಶ್ ಖನ್ನಾ ಬಗ್ಗೆ ಇವತ್ತು ಹೇಳೋಕೆ ಕಾರಣ ಇಂದು ಅವರ ಡೆತ್ ಆನಿವರ್ಸರಿ. ಇಂದಿಗೆ ರಾಜೇಶ್ ಖನ್ನಾ ನಮ್ಮನ್ನು ಅಗಲಿ 9 ವರ್ಷಗಳೇ ಕಳೆದಿವೆ. ಅವರ ಬಗ್ಗೆ ಮಾತಾಡೋಕೆ ಮುನ್ನ ಸುಮ್ಮನೆ ಈ ಹಾಡುಗಳನ್ನ ಒಂದ್ಸಲ ಗಮನಿಸಿ. मेरे सपनों की रानी कब आएगी तू, जिंदगी एक सफर है सुहाना. ಈ ಥರದ ಅಸಂಖ್ಯ ಪರಮ ಮಾಧುರ್ಯ ಭರಿತ ಹಾಡುಗಳ ನಾಯಕ ರಾಜೇಶ್ ಖನ್ನಾ ಅವರ ಮೂಲ ಹೆಸರು ಜತಿನ್ ಖನ್ನಾ. ತನ್ನ ಪ್ರತಿಭೆ ಮತ್ತು ಸ್ವಪ್ರಯತ್ನದಿಂದ ಬೆಳೆದ ರಾಜೇಶ್ ಖನ್ನಾ ಭಾರತೀಯ ಚಿತ್ರರಂಗದ ಪ್ರಥಮ ಸೂಪರ್ ಸ್ಟಾರ್ ಎನಿಸಿಕೊಂಡು 1969ರಿಂದ 71ರವರೆಗೆ ಸತತವಾಗಿ 15 ಹಿಟ್ ಚಿತ್ರಗಳನ್ನ ನೀಡಿದ್ದು ಪ್ರಾಯಶಃ ಇದು ಯಾವ ಸ್ಟಾರ್ ಕೂಡ ಮುರಿಯದ ದಾಖಲೆ. ಈ ಥರದ ಅದ್ಭುತ ಸಾಧನೆ ಮಾಡಿದ ರಾಜೇಶ್ ಖನ್ನಾ ಅವರ ಓಪನಿಂಗ್ ಕೂಡ, ಅಂದರೆ ಅವರು ಚಿತ್ರರಂಗಕ್ಕೆ ಪ್ರವೇಶ ಕೊಟ್ಟದ್ದು ಕೂಡ ಅಷ್ಟೇ ಸಿನಿಮೀಯವಾಗಿದೆ. ಬಾಲ್ಯದಲ್ಲಿ ಹೆತ್ತ ತಾಯ್ತಂದೆಯ ಪೋಷಣೆಯಿಂದ ವಂಚಿತರಾಗುವ ಖನ್ನಾ ಸಾಕು ತಾಯ್ತಂದೆಗಳ ಜೊತೆಗೆ ಬೆಳೀತಾರೆ. ಕಾಲೇಜಲ್ಲಿ ಓದುತ್ತಿರುವಾಗಲೇ ಸಂಬಂಧಿಯೊಬ್ಬರ ಸಲಹೆಯ ಮೇರೆಗೆ ಅಖಿಲ ಭಾರತ ಪ್ರತಿಭಾಶೋಧದಲ್ಲಿ ಭಾಗವಹಿಸ್ತಾರೆ ಮತ್ತು ಅಂಧಾ ಯುಗ್ ಎಂಬ ಕಿರುನಾಟಕದಲ್ಲಿ ಮೂಗ ಯೋಧನ ಪಾತ್ರದಲ್ಲಿ ನೆರೆದಿದ್ದ ಪ್ರೇಕ್ಷಕರ ಮನಗೆಲ್ತಾರೆ. ಮಾತ್ರವಲ್ಲ, ಅಲ್ಲಿ ಬಂದಿದ್ದ ಸುಮಾರು 10,000 ಸ್ಪರ್ಧಿಗಳನ್ನ ಸೋಲಿಸಿ ಪ್ರಥಮ ಸ್ಥಾನ ಪಡಿತಾರೆ. ಇದು ಅವರ ಮುಂಬರುವ ಯಶಸ್ಸಿಗೆ ಒಂದು ಮುನ್ನುಡಿಯಾಗಿತ್ತು. ಹೀಗೆ ಅಪಾರ ಆತ್ಮವಿಶ್ವಾಸದೊಂದಿಗೆ ಹಿಂದಿ ಚಿತ್ರರಂಗ ಪ್ರವೇಶಿಸಿದ ರಾಜೇಶ್ ಖನ್ನಾ ಅಭಿನಯಿಸಿದ ಮೊದಲ ಚಿತ್ರ ಆಖ್ರಿ ಖತ್. ಆದರೆ ಇಡೀ ಭಾರತವೇ ತಿರುಗಿ ನೋಡುವಂತೆ ರಾತ್ರೋರಾತ್ರಿ ಸೂಪರ್ ಸ್ಟಾರ್ ಆಗಿದ್ದು ಅವರ 2ನೇ ಸಿನಿಮಾದಲ್ಲಿ, ಅದುವೇ ಶಕ್ತಿ ಸಾವಂತ್ ನಿರ್ದೇಶನದ ಆರಾಧನಾ. ಈ ಸಿನಿಮಾದ ಕುರಿತಾಗಿ ಹಲವು ಗಂಟೆ ಮಾತನಾಡಬಹುದು. ಅಂಥ ಸಂಚಲನ ಸೃಷ್ಟಿ ಮಾಡಿದ್ದು ಆರಾಧನಾ. ಕೇವಲ ಈ ಚಿತ್ರದ ಹಾಡುಗಳನ್ನೇ ಗಮನಿಸಿ. ಮೇರೆ ಸಪನೋं की रानी कब आएगी तू, ಹೀಗೆ ಒಂದಕ್ಕಿಂತ ಒಂದು ಅದ್ಭುತ ಮತ್ತು ಜನಪ್ರಿಯ. ಈ ಚಿತ್ರದಲ್ಲಿ ತಂದೆ ಮಗನ ದ್ವಿಪಾತ್ರಾಭಿನಯ ಮಾಡಿ ಗೆದ್ದವರು ರಾಜೇಶ್ ಖನ್ನಾ. ಇನ್ನೊಂದೆಡೆ ಶರ್ಮಿಳಾ ಟ್ಯಾಗೋರ್ ಜೊತೆಗಿನ ಸಿಜ್ಲಿಂಗ್ ಕೆಮಿಸ್ಟ್ರಿ. ಚಿತ್ರ ರಸಿಕರಿಗೆ ಇನ್ನೇನು ಬೇಕು ಹೇಳಿ. ಎಲ್ಲ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಇತಿಹಾಸ. ಸಂಗೀತ ನಿರ್ದೇಶಕ R.D. ಬರ್ಮನ್, ಗಾಯಕ ಕಿಶೋರ್ ಕುಮಾರ್ ಮತ್ತು ನಾಯಕ ರಾಜೇಶ್ ಖನ್ನಾ ಎಂಬ ತ್ರಿವಳಿಗಳ ಅದ್ಭುತ ಸಂಗಮ ಹಿಂದಿ ಚಿತ್ರರಂಗದಲ್ಲಿ ಚಿತ್ರ ಸಂಗೀತಕ್ಕೆ ಹೊಸ ಭಾಷ್ಯವನ್ನೇ ಬರೆಯಿತು. ಇದರೊಂದಿಗೆ ಈ ತ್ರಿವಳಿ ಕೂಟಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಿದ್ದು ಆನಂದ್ ಬಕ್ಷಿ ಎಂಬ ನುಡಿಮೋಡಿಗಾರ, ಅಂದರೆ ಲಿರಿಸಿಸ್ಟ್. ಮೇರೆ ಸಪನೋं की ಹಾಡನ್ನು ಬರೆದದ್ದು ಇದೇ ಆನಂದ್ ಬಕ್ಷಿ. ರಾಜೇಶ್ ಖನ್ನಾ ಸಿನೆ ಕರಿಯರ್ನಲ್ಲಿ ಸುಮಧುರ ಹಾಡುಗಳಿಗೇನೂ ಕೊರತೆ ಇಲ್ಲ. ಹಾಗೆ ನೋಡಿದರೆ ರಾಜೇಶ್ ಅವರಿಗೆ ಸ್ವತಃ ಸಂಗೀತ ಜ್ಞಾನ ಇತ್ತು. ಸ್ವತಃ ಅವರು ಸಂಗೀತ ಸಂಯೋಜನೆ ಸಮಯದಲ್ಲಿ ಹಾಜರಿರ್ತಾ ಇದ್ರು. ಹೀಗಾಗಿಯೇ ಸುಂದರ ಹಾಡುಗಳ ರಸಗವಳವೇ ಚಿತ್ರರಸಿಕರಿಗೆ ದೊರೆಯಿತು. ಇಂಥ ರಾಜೇಶ್ ಖನ್ನಾ ಹಲವರ ಚಿತ್ರರಂಗದ ಸಂಕಷ್ಟಕ್ಕೂ ಸ್ಪಂದಿಸಿದ್ದಾರೆ. ಕಿಶೋರ್ದಾ ಅವರ ನಟನೆ ನಿರ್ಮಾಣದ ಮಮತಾ ಕೆ ಛಾವೋ ಮೇ ಚಿತ್ರ ಪೂರ್ತಿಯಾಗುವುದರೊಳಗಾಗಿ ತೀರಿ ಹೋದಾಗ ಕಿಶೋರ್ ಪತ್ನಿ ಲೀಲಾ ಚಂದಾವರ್ಕರ್ಗೆ ಸಹಕಾರ ನೀಡಿ ಆ ಚಿತ್ರ ಪೂರ್ಣವಾಗುವಂತೆ ಮಾಡಿದ್ದು ಇದೇ ರಾಜೇಶ್ ಖನ್ನಾ. ಖ್ಯಾತ ನಿರ್ಮಾಪಕ ಬೋನಿ ಕಪೂರ್ ಅವರ ತಂದೆ ಸುರಿಂದರ್ ಕಪೂರ್ ಅವರು ನಷ್ಟದಲ್ಲಿದ್ದಾಗ ಆರಂಭಿಸಿದ ಶಹಜಾದೆ ಚಿತ್ರಕ್ಕೆ ಸಂಭಾವನೆ ಕೇಳದೆ ಚಿತ್ರದಲ್ಲಿ ತೊಡಗಿಸಿಕೊಂಡದ್ದು ಇದೇ ಖನ್ನಾ. ಹೀಗೆ ಹಲವು ಉದಾಹರಣೆಗಳು. ಇದೇ ರೀತಿ ಅಲಗ್ ಅಲಗ್ ಎಂಬ ಚಿತ್ರವನ್ನು ಖನ್ನಾ ನಿರ್ಮಾಣ ಮಾಡಿದಾಗ ಕಿಶೋರ್ ಕುಮಾರ್ ಖನ್ನಾರ್ಗಾಗಿ ಸಂಭಾವನೆ ತೆಗೆದುಕೊಳ್ಳದೆ ಹಾಡಿದ್ರು. ದುಶ್ಮನ್ ಚಿತ್ರದ ವಾದ ತೆರವಾದ ಹಾಡನ್ನು ರಫಿಯವರಿಂದ ಹಾಡಿಸಿ ಎಂದು ಸ್ವತಃ ಕಿಶೋರ್ ಹೇಳಿದ್ರು ಕೂಡ ನೀವು ಹಾಡಲೇಬೇಕು, ನೀವು ಹಾಡದಿದ್ದರೆ ಈ ಹಾಡೇ ಬೇಡ ಎಂದವರು ರಾಜೇಶ್ ಖನ್ನಾ. ಇದು ರಾಜೇಶ್ ಮತ್ತು ಕಿಶೋರ್ ಅವರ ಬಾಂಧವ್ಯ. ರಾಜೇಶ್ ಖನ್ನಾ ಮತ್ತು ಕಿಶೋರ್ ಕುಮಾರ್ ಜೋಡಿ ಸೂಪರ್ ಹಿಟ್ ಆದರೂ ಮೊಹಮ್ಮದ್ ರಫಿ ಕೂಡ ರಾಜೇಶ್ ಖನ್ನಾ ಅವರಿಗಾಗಿ ಹಾಡಿದ್ದಾರೆ. ಹಿಟ್ ಹಾಡುಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ದ ಟ್ರೈನ್ ಚಿತ್ರದ ಗುಲಾಬಿ ಆಂಖೆ ಜೊ ತೇರಿ ದೇಖೆ
ಹೀಗೆ ರಾಜೇಶ್ ಖನ್ನಾ ಸಂಗೀತದ ವಿಷಯದಲ್ಲಿ ಬಲು ಅದೃಷ್ಟವಂತ. ಇನ್ನು ನಾಯಕಿಯರ ವಿಷಯಕ್ಕೆ ಬರೋದಾದರೆ ರಾಜೇಶ್ ಖನ್ನಾ ಜೊತೆಗೆ ಮೊಂಡು ಮೂಗಿನ ಸುಂದರಿ ಮಮ್ತಾಜ್ 8 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇನ್ನು ಮಾದಕ ಸುಂದರಿ ಝೀನತ್ ಅಮಾನ್ 4 ಚಿತ್ರಗಳಲ್ಲಿ ಕಾಣಿಸಿಕೊಂಡರೆ ಆಗಿನ ಕಾಲದ ಡ್ರೀಮ್ ಗರ್ಲ್ ಹೇಮಾ ಮಾಲಿನಿ 15 ಚಿತ್ರಗಳಲ್ಲಿ ಸೊಗಸಾದ ಜೋಡಿಯಾಗಿ ನಿಭಾಯಿಸಿದ್ದಾರೆ. ಇನ್ನು ಆಶಾ ಪಾರೇಖ್, ಶರ್ಮಿಳಾ, ತನುಜಾ ಹೀಗೆ ಹಲವು ನಾಯಕಿಯರು ರಾಜೇಶ್ ಖನ್ನಾ ಅವರಿಗೆ. ಬಾಲಿವುಡ್ನ ಈ ರೋಮಾನ್ಸ್ ರಾಜ ರಾಜೇಶ್ ಖನ್ನಾ ಹೋದ ಕಡೆಯಲ್ಲೆಲ್ಲ ಅವರ ಕಾರಿಗೆ ಹೆಂಗಳೆಯರ ತುಟಿಯ ರಂಗು, ಅವರ ಕೆನ್ನೆಗಳಿಗೂ ಕೂಡ ಮೆತ್ತಿಕೊಂಡದ್ದುಂಟು. ಎಷ್ಟೋ ಜನ ಖನ್ನಾ ಎಂಬ ಆರಾಧ್ಯ ದೈವವನ್ನು ಮನಸ್ಸಲ್ಲೇ ವರಿಸಿದ್ದು ಉಂಟು. ತನ್ನ ಕರಿಯರ್ ಪೀಕ್ನಲ್ಲಿ ಇರುವಾಗಲೇ ನಟ ರಾಜೇಂದ್ರ ಕುಮಾರ್ ಅವರಿಗೆ ಸೇರಿದ್ದ ಬಂಗಲೆಯನ್ನ 31 ಲಕ್ಷ ಕೊಟ್ಟು ಖರೀದಿ ಮಾಡಿದ ರಾಜೇಶ್ ಖನ್ನಾ ಆ ಬಂಗಲೆಗೆ ಆಶೀರ್ವಾದ್ ಎಂದು ಹೆಸರಿಟ್ಟರು. ಅವರ ಅಂತ್ಯ ಕೂಡ ಇದೇ ಬಂಗಲೆಯಲ್ಲಿ ಆಗಿದ್ದು. ಇನ್ನು ನಟರ ವಿಚಾರಕ್ಕೆ ಬರೋದಾದರೆ ಶಾಲಾ ಸಹಪಾಠಿ ಜಿತೇಂದ್ರ ಜೊತೆಗೆ 3 ಚಿತ್ರಗಳಲ್ಲಿ ನಟಿಸಿದ್ದಾರೆ ರಾಜೇಶ್ ಖನ್ನಾ. ನೀವು ರಾಜೇಶ್ ಖನ್ನಾ ಅಭಿಮಾನಿಯಾಗಿದ್ದರೆ ಆನಂದ್ ಚಿತ್ರವನ್ನು ನೋಡೇ ಇರ್ತೀರಾ. ಆಗ ತಾನೇ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ಅಮಿತಾಬ್ ಬಚ್ಚನ್ ಮತ್ತು ಆಗಿನ ಸೂಪರ್ ಸ್ಟಾರ್ ರಾಜೇಶ್ ಖನ್ನಾ ಆನಂದ್ ಚಿತ್ರದಲ್ಲಿ ಮಾಡಿದ ಮೋಡಿ ಅವಿಸ್ಮರಣೀಯ. ಕ್ಯಾನ್ಸರ್ ರೋಗಿ ಆನಂದ್ ಆಗಿ ರಾಜೇಶ್ ಖನ್ನಾ, ಡಾಕ್ಟರ್ ಭಾಸ್ಕರ್ ಅಲಿಯಾಸ್ ಬಾಬು ಮೋಶಾಯಿ ಆಗಿ ಅಮಿತಾಬ್ ಬಚ್ಚನ್ ಅಭಿನಯದ ಕೊನೆಯ ದೃಶ್ಯವನ್ನು ಹೇಗೆ ತಾನೇ ಮರೆಯಲ್ಲ. ಅಭಿನಯ ಕಂಡ ರಾಜೇಶ್ ಖನ್ನಾ ನಿರ್ದೇಶಕ ಋಷಿಕೇಶ್ ಮುಖರ್ಜಿಯವರ ಬಳಿ ಹಿಯರ್ ಇಸ್ ದ ಸೂಪರ್ ಸ್ಟಾರ್ ಫಾರ್ ಟುಮಾರೋ ಎಂದು ಹೇಳಿದ್ದರಂತೆ. ಇದೇ ವೇಳೆ ಅಮಿತಾಬ್ ಬಚ್ಚನ್, ನಾನು ಅವಕಾಶಗಳ ನರಸಿ ಮುಂಬೈ ಅಥವಾ ಕೋಲ್ಕತೆಗೆ ಬರುತ್ತಿರುವಾಗಲೆಲ್ಲ ಖನ್ನಾ ಸಾಹೇಬರನ್ನೇ ನೆನೆಸ್ಕೊಳ್ತಾ ಇದ್ದೆ. ಸೂಪರ್ ಸ್ಟಾರ್ ಪದ ಖನ್ನಾ ಅವರಿಗೆ ಎಂದೆಂದಿಗೂ ಮೀಸಲು ಎಂದು ಹೇಳಿದ್ದರು ಅಮಿತಾಬ್ ಬಚ್ಚನ್. 46 ವರ್ಷಗಳ ತಮ್ಮ ಸುದೀರ್ಘ ಅವಧಿಯಲ್ಲಿ ರಾಜೇಶ್ ಖನ್ನಾ ಅಭಿನಯಿಸಿದ್ದು 180 ಚಿತ್ರಗಳಲ್ಲಿ. ಅವುಗಳಲ್ಲಿ 22 ಮಲ್ಟಿ ಸ್ಟಾರರ್ ಅಂದರೆ ಬಹು ತಾರಾಗಣದ ಚಿತ್ರಗಳು. ಅವರೇ ಅಭಿನಯಿಸಿದ ಹಾಡಿನಂತೆ ಜಿಂದಗಿ ಪ್ಯಾರ್ ಕಾ ಗೀತ್ ಹೈ, ಹಸ್ಕೆ ಉಸ್ ಪಾರ್ ಜಾನಾ ಪಡೇಗಾ. ಅವರ ಬಂಗ್ಲೆ ಆಶೀರ್ವಾದ್ ಲಕ್ಷಾಂತರ ಅಭಿಮಾನಿಗಳ ಕಣ್ಣೀರಿಗೆ ಸಾಕ್ಷಿಯಾಗಿತ್ತು. ರಾಜ್ ಕಪೂರ್ ಅವರ ಸ್ಫೂರ್ತಿ, ಶಮ್ಮಿ ಕಪೂರ್ ಅವರ ಲಯಬದ್ಧ ಅಭಿನಯ, ದೇವಾನಂದ್ ಅವರ ಶೈಲಿ, ದಿಲೀಪ್ ಕುಮಾರ್ ಅವರ ಬದ್ಧತೆ ನನಗೆ ಇಷ್ಟ ಎನ್ನುತ್ತಿದ್ದ ರಾಜೇಶ್ ಖನ್ನಾ ಈ ಎಲ್ಲರ ಗುಣಗಳನ್ನು ಕೂಡ ಅಳವಡಿಸಿಕೊಂಡಿದ್ದರು. ಎನಿವೆ, ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರಬಹುದು, ಅದು ರಾಜೇಶ್ ಖನ್ನಾ ಬಿಟ್ಟು ಹೋಗಿರುವ ಲೆಗಸಿ. ರಾಜೇಶ್ ಖನ್ನಾ, ನಿಮ್ಮ ಅಚ್ಚಳಿಯದ ಛಾಪಿಗೆ ನಮ್ಮ ನಮಸ್ಕಾರ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಗೌರೀಶ್ ಅಕ್ಕಿ ಸ್ಟುಡಿಯೋ ಒಳ್ಳೆ ಕೆಲಸ ಮಾಡ್ತಾ ಇದೆ, ನಮ್ಮ ಸಪೋರ್ಟ್ ಇರಲಿ ಅಂತ ನಿಮಗನ್ಸಿದ್ರೆ ಜಾಯಿನ್ ಬಟನ್ ಮೂಲಕ ನೀವು ನಮಗೆ ಸಪೋರ್ಟ್ ಕೂಡ ಮಾಡಬಹುದು. ಇದರೊಂದಿಗೆ ಇನ್ಸ್ಟಾಮೋಜು ಮತ್ತು patreon.com ಲಿಂಕ್ಗಳು ಕೂಡ ಡಿಸ್ಕ್ರಿಪ್ಷನ್ನಲ್ಲಿವೆ. ಅವುಗಳ ಮೂಲಕ ಕೂಡ ನೀವು ನಮ್ಮನ್ನು ಸಪೋರ್ಟ್ ಮಾಡಬಹುದು. ನೋಡ್ತಾ ಇರಿ ಗೌರೀಶ್ ಅಕ್ಕಿ ಸ್ಟುಡಿಯೋ.